ಇಂಜಿನಿಯರಿಂಗ್ ಜಾಬ್ ಬಿಟ್ಟು ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಿದ್ದ ಯುವ ರೈತನಿಗೆ ಅಕಾಲಿಕ ಮಳೆಯೇ ಶಾಪವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿ ಹಣ್ಣನ್ನ ಯುವ ರೈತ ಬೆಳೆದಿದ್ದ. ಭರ್ಜರಿ ಲಾಭದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದ. ಆದರೆ ಯುವ ರೈತನ ಆಸೆಗೆ ಮಳೆರಾಯ ಕೊಳ್ಳಿ ಇಟ್ಟಿದ್ದಾನೆ. ಆಲಿಕಲ್ಲು ಮಳೆಗೆ ಫಸಲಿಗೆ ಬಂದಿದ್ದ ಕಲ್ಲಂಗಡಿ ಜಮೀನಿನಲ್ಲೇ ಕೊಳೆತು ಹೋಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಅಕಾಲಿಕ ಆಲಿಕಲ್ಲು ಮಳೆಗೆ ಕಲ್ಲಂಗಡಿ ಸರ್ವನಾಶ. ಕಲ್ಲಂಗಡಿ ಹಣ್ಣು ಹಾನಿ, ಅನ್ನದಾತನ ಗೋಳಾಟ. ಕಳೆದೊಂದು ವಾರದಿಂದ ಅಬ್ಬರಿಸುತ್ತಿರೋ ಅಕಾಲಿಕ ಮಳೆ ರೈತನ ಬದುಕನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದವರು ಈಗ ಬೀದಿಗೆ ಬಂದು ಬೀಳುವಂತಾಗಿದೆ. ಒಳ್ಳೆ ಬೆಳೆ ಬಂದಿದೆ, ಇನ್ನೇನೋ ಒಳ್ಳೆ ಲಾಭ ಬರುತ್ತೆ ಅಂದುಕೊಂಡವರು ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಅಕಾಲಿಕ ಮಳೆಯ ಆಲಿಕಲ್ಲಿನ ಹೊಡೆತಕ್ಕೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತನ ಈ ಪರಿಸ್ಥಿತಿ ನೋಡಿದ್ರೇನೆ ಹೊಟ್ಟೆ ಉರಿಯುತ್ತಿದೆ. 5 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆ ಬೆಳೆದಿದ್ದ ಶಿವರಾಜ್ ಕುಮಾರ್ ಬಂಪರ್ ಫಸಲಿನ ನಿರೀಕ್ಷೆಯಲ್ಲಿದ್ರು. ಒಳ್ಳೆ ಇಳುವರಿ ಕೂಡ ಬಂದಿತ್ತು. ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇಂಜಿನಿಯರ್ ಕೆಲಸ ಬಿಟ್ಟು ಬಂದವರಿಗೆ ಭೂತಾಯಿ ಕೈ ಹಿಡಿದಿದ್ಲು. ಇಸ್ರೇಲ್ ಮಾದರಿಯಲ್ಲಿ ಬೆಳೆದಿದ್ದ ಕಲ್ಲಂಗಡಿ ಬೆಳೆ ಒಳ್ಳೆ ಲಾಭ ತಂದುಕೊಡೋ ಕನಸು ಬಿತ್ತಿತ್ತು. ಆದರೆ ಏಕಾಏಕಿ ಸುರಿದ ಅಕಾಲಿಕ ಮಳೆ ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಪ್ರತಿ ಎಕರೆಗೆ 1.5 ಲಕ್ಷ ಖರ್ಚು ಮಾಡಿದ್ದ ಶಿವರಾಜ್ ಒಟ್ಟು 20 ಲಕ್ಷ ಆದಾಯ ಬರೋ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆರಾಯನ ಅಟ್ಟಹಾಸಕ್ಕೆ ಬೆಳೆಯೆಲ್ಲ ಮಣ್ಣು ಪಾಲಾಗಿದೆ. ಇದಕ್ಕಿಂತ ಒಂದು 2 ಇಯರ್ಸ್ ಎಲ್ಲ ನಮಗೆ ಒಂದು ಯಾವರೇಜ್ ಒಂದು ಎಕರೆಗೆ ಒಂದು 15ರಿಂದ 20 ಟನ್ವರೆಗೂ ಇಳುವರಿ ಬೀಳ್ತಾ ಇತ್ತು. ಚೆನ್ನಾಗಿ ಬರ್ತಾ ಇತ್ತು. ಅಂದರೆ ಒಂದು 12ರಿಂದ 13 ರೂಪಾಯಿ ರೇಟ್ ಸಿಕ್ಕರೂ ಕೂಡ ಚೆನ್ನಾಗಿ ಸಿಗ್ತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂದರೆ ಮಾಲೆಲ್ಲ ಹಾಗೆ ಇದೆ ಸರ್. ನಮ್ಮದು ಒಂದು ಸರಿನೂ ಕಟಿಂಗ್ ಮಾಡಿಲ್ಲ ಸರ್. ಮನೆಗೂ ಕೂಡ 1-2 ಹಣ್ಣು ಕೂಡ ತೊಗೊಂಡು ಹೋಗಿಲ್ಲ ನಾನು. ಇಷ್ಟು ಈಗ ಮಳೆ ಬಂದಾಗ ಬೆಳೆ ಇಲ್ಲ, ಬೆಳೆ ಬಂದಾಗ ರೇಟ್ ಇಲ್ಲ ಅಂತಾರಲ್ಲ, ಆ ಥರ ಆಗಿದೆ ಸರ್ ಪರಿಸ್ಥಿತಿ. ಚೆನ್ನಾಗಿ ಇನ್ನೇನು ಕಟಿಂಗ್ ಮಾಡ್ಬೇಕನ್ನೋ ಸ್ಟೇಜಲ್ಲಿ ಇನ್ನೊಂದು 10 ಡೇಸ್ ಇತ್ತು ಕಟಿಂಗ್ ಮಾಡೋಕ್ಕೆ. ಅಂದರೆ ಸೈಜ್ ಇನ್ಕ್ರೀಸ್ ಆಗೋ ಟೈಮಲ್ಲಿ ಚೆನ್ನಾಗಿ ಮಳೆ, ಅಕಾಲಿಕ ಮಳೆ, ಆನಿಕಲ್ ಮಳೆ ಎಲ್ಲ ಬಂದ್ಬಿಟ್ಟು ಅದು ಬಳ್ಳಿ ಎಲ್ಲ ಡಿಸ್ಪ್ಯಾಚ್ ಆಗ್ಬಿಡ್ತು ಸರ್. ನಾವು ಲಾಸ್ಟಿಗೆ ಹೆಂಗೆ ಕೇಳ್ತಾ ಇದೀವಿ ಸರ್ ಅಂದರೆ, ನಿಮ್ಗೆ ಯಾವ ರೇಟ್ ವ್ಯಾಪಾರಸ್ಥರು ನೀವು ಯಾವ ರೇಟ್ ಬೇಕು ಅದನ್ನೇ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಇದೀವಿ. ಅಂದ್ರೂ ಕೂಡ ಬಂದು ಹೋಯ್ತಲ್ಲ ಸರ್. ಜಸ್ಟ್ 10 ದಿನ ಕಳೆದಿದ್ರೆ ಎಲ್ಲ ಕಲ್ಲಂಗಡಿಯನ್ನ ಕಟಾವು ಮಾಡ್ತಿದ್ರು. ಅದರಲ್ಲೂ ಮಾಗಡಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಆದರೆ ಏನ್ ಮಾಡೋದು, ಮಳೆ ರೂಪದಲ್ಲಿ ಅಬ್ಬರಿಸಿದ ವಿಧಿ ರೈತನ ಬದುಕಲ್ಲಿ ಚೆಲ್ಲಾಟವಾಡಿದೆ. ಜಮೀನಿನಲ್ಲೇ ಕಲ್ಲಂಗಡಿ ಕೊಳೆತು ನಾರುತ್ತಿದೆ. ಇಲ್ಲಿವರೆಗೂ ನಮ್ಗೆ ತೋಟಗಾರಿಕೆ ಇಲಾಖೆಯವರಾಗಲಿ, ಕಂದಾಯ ಇಲಾಖೆಯವರಲ್ಲಿ ಯಾರೂ ನಮ್ಮನ್ನು ಕೇಳಿಲ್ಲ. ಒಳ್ಳೆ ಇಳುವರಿನ ಬಂದು ಒಳ್ಳೆ ಬೆಳೆನ ತೆಗಿತೀವಿ ಅನ್ನೋ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ರೈತರಲ್ಲಿ ಇತ್ತು. ನಮ್ಮ ಮಾಗಡಿ ಸುತ್ತಮುತ್ತಲೇ ಇರತಕ್ಕಂಥ ಎಲ್ಲ ರೈತ ಸಮೂಹ ಒಂದು ಗ್ರೂಪ್ ಅನ್ನುವಂಥ ಲೆಕ್ಕಕ್ಕೆ ಮಾಡಿಕೊಂಡು 150 ಎಕರೆ ಮಟನೂ ಕಲ್ಲಂಗಡಿ ಮಾಡ್ಕೊಂಡಿದ್ವಿ. ಒಳ್ಳೆ ಇಳುವರಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ. ಒಳ್ಳೆ ಇಳುವರಿನೂ ಬಂತು, ಒಳ್ಳೆ ಮಾರ್ಕೆಟು ಇತ್ತು ನಮ್ಗೆ. ಆಮೇಲೆ ವ್ಯಾಪಾರಸ್ಥರು ಒಳ್ಳೆ ಸಹಕಾರನೇ ಇತ್ತು. ಅಕಾಲಿಕ ಮಳೆಯಿಂದಾಗಿ ನಮ್ಗೆ ಈ ಥರ ತೊಂದರೆ ಆಗ್ಬಿಡ್ತು. ಒಟ್ನಲ್ಲಿ ಅಕಾಲಿಕ ಮಳೆ 10 ಅವಾಂತರ ಸೃಷ್ಟಿಸಿದ್ದು ರೈತರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ಸುಳ್ಳಲ್ಲ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.